ನಿಮ್ಮ ಮುಖದ ಮೇಲೆ ಇಷ್ಟು ದೊಡ್ಡದಾಗಿ ಓಪನ್ ಪೋರ್ಸ್ ಇದ್ರೆ 10 ವರ್ಷ ಜಾಸ್ತಿ ಆದವ್ರ ಹಾಗೆ ಕಾಣಿಸ್ತೀರಾ. ಬಟ್ ಈ 10 ರೂಪಾಯಿ ಕಲ್ಲಿಂದ ನೀವು ಇನ್ನೂ 10 ವರ್ಷ ಕಡಿಮೆ ಆದವ್ರ ಹಾಗೆ ಕಾಣಿಸ್ತೀರಾ. ನಂಬಿಕೆ ಬರ್ತಾ ಇಲ್ವಾ? ಈ 10 ರೂಪಾಯಿ ಕಲ್ಲಿನ ರೆಮಿಡೀಸ್ ಅನ್ನ ಟ್ರೈ ಮಾಡಿ ನೋಡಿ, ರಿಸಲ್ಟ್ ನೋಡಿ ನೀವೇ ಶಾಕ್ ಆಗ್ತೀರಾ. ಈ 10 ರೂಪಾಯಿ ಕಲ್ಲು ನಿಮ್ಮ ಅಕ್ಕಪಕ್ಕದ ಅಂಗಡಿಗಳಲ್ಲಿ ಎಷ್ಟು ಈಸಿಯಾಗಿ ಸಿಗತ್ತಂದ್ರೆ ಆನ್ಲೈನ್ ನಲ್ಲೂ ನಿಮ್ಗೆ 70 ರಿಂದ 80 ರೂಪಾಯಿ 100 ರೂಪಾಯಿ ಒಳಗಡೆನೆ ನಿಮ್ಗೆ ವೆಲ್ ಪ್ಯಾಕೇಜ್ಡ್ ವೇ ಅಲ್ಲಿ ಆರಾಮಾಗಿ ಸಿಗತ್ತೆ. ಇದು ನಿಮ್ಮ ಲೈಫ್ ಅಲ್ಲಿ ಎಷ್ಟು ದುಡ್ಡು ಉಳಿಸತ್ತೆ ಅಂದ್ರೆ ಆಲ್ಮೋಸ್ಟ್ ನಿಮ್ಮ ಸ್ಕಿನ್ ಕೇರ್ ನ 50% ಕೆಲಸ ಇದು ಒಂದೇ 10 ರೂಪಾಯಿ ಕಲ್ಲೇ ಮಾಡಿ ಮುಗಿಸತ್ತೆ. ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಅನ್ನ ಫಿನಿಶ್ ಮಾಡುತ್ತೆ. ನಿಮ್ಗೆ ಮಲ್ಟಿಪಲ್ ಪ್ರಾಡಕ್ಟ್ಸ್ ಅನ್ನ ತಗೊಳ್ಳೋ ಅವಶ್ಯಕತೆನೆ ಬೀಳಲ್ಲ. ಸೊ ರೆಡಿ ಎವ್ರಿಬಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ನಾನು ಹೇಗೆ ಹೇಳ್ತೀನೋ ಅದೇ ರೀತಿ ಈ ಕಲ್ಲನ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಅನ್ನ ನೀವು ಮರ್ತು ಬಿಡ್ತೀರಾ. ಸೊ ಸ್ಟೇ ಟ್ಯೂನ್. ವಿಡಿಯೋ ಇಷ್ಟ ಆದ್ರೆ ಗಿವ್ ಇಟ್ ಅ ಥಮ್ಸ್ ಅಪ್. ನಾನು ಈ ರೆಮಿಡಿಗಳಲ್ಲಿ ತೋರಿಸುವಂತ ಇಂಗ್ರೀಡಿಯೆಂಟ್ಸ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ಅಲ್ಲಿಂದಾನು ತಗೊಳ್ಬಹುದು. ಫಸ್ಟಿಗೆ ನಿಮ್ಮ ಅಕ್ಕಪಕ್ಕದ ಗ್ರಂಥಿಗೆ ಅಂಗಡಿಗೆ ಹೋಗಿ. ಅದೇ ನೀವು ದೇವ್ರ ಮನೆ ಐಟಮ್ಸ್ ತಗೋತಿರಲ್ಲ, ಅದೇ ದೇವ್ರ ಮನೆ ಐಟಮ್ಸ್ ಸಿಗೋ ಅಂಗಡಿಯಲ್ಲೇ ಈ 10 ರೂಪಾಯಿ ಕಲ್ಲು ಕೂಡ ಅಲ್ಲೇ ನಿಮ್ಗೆ ಆರಾಮಾಗಿ 100% ಸಿಕ್ಕೇ ಸಿಗತ್ತೆ. ಇದನ್ನ ಕನ್ನಡದಲ್ಲಿ ಹರಳುಪ್ಪು ಫಿಟ್ಕರಿ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಪೊಟ್ಯಾಶ್ ಅಲ್ಯೂಮಿನಿಯಂ ಸಲ್ಫೇಟ್ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಸ್ಫಟಿಕ ಭಸ್ಮ ಅಂತ ಕರೀತಾರೆ. ಇದ್ರೊಳಗಡೆ ಯಾವುದೇ ಹೆಸರನ್ನ ಹೇಳಿದ್ರು ನೀವು 10, 20, 50 ರೂಪಾಯಿ ಒಳಗಡೆನೆ ಸ್ಕ್ವಯರ್ ಶೇಪ್ ಅಲ್ಲಿ ನಿಮ್ಗೆ ಆರಾಮಾಗಿ ಸಿಗತ್ತೆ. ಇದು ಯಾಕೆ ಹೊಡೆದಿದೆ ಅಂದ್ರೆ ನನ್ನ ಮಕ್ಳಿದಾರಲ್ಲ, ಇಬ್ರು ಚಿನ್ನದ ಮಕ್ಕಳು, ಅವ್ರು ಹೊಡೆದಾಕಿದ್ದಾರೆ. ಇದೇ ಕಲ್ಲು ನಿಮ್ಮ ಸ್ಕಿನ್ನಿಗೆ ಅಪ್ಲಿಫ್ಟೆಡ್ ಲುಕ್ ಅನ್ನ ತಂದು ಕೊಡುತ್ತೆ, ಯೂತ್ಫುಲ್ನೆಸ್ ಅನ್ನ ತಂದು ಕೊಡುತ್ತೆ, ಪ್ರಿಮೆಚ್ಯೂರ್ ಏಜಿಂಗ್ ಅನ್ನ ಕಡಿಮೆ ಮಾಡುತ್ತೆ. ಇದ್ರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಬಟ್ ಸೆನ್ಸಿಟಿವ್ ಸ್ಕಿನ್ ಅವರು ಪ್ಯಾಚ್ ಟೆಸ್ಟ್ ಮಾಡಿ ದೆನ್ ನಿಮಗೆ ಸೂಟ್ ಆದ್ರೆ ಇದನ್ನ ನೀವು ಯೂಸ್ ಮಾಡಬಹುದು. ಈ ಕಲ್ಲನ್ನ ರಬ್ ಮಾಡೋದ್ರಿಂದ ಫೇಶಿಯಲ್ ಹೇರ್ ಗ್ರೋತ್ ಸ್ಲೋ ಆಗುತ್ತೆ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಮುತ್ತಜ್ಜರು ಆಫ್ಟರ್ ಶೇವ್ ಮಾಡಿದಾದ್ಮೇಲೆ ಈ ಕಲ್ಲನ್ನ ಅವರ ಫೇಸ್ ಮೇಲೆ ರಬ್ ಮಾಡ್ತಾ ಇದ್ರು. ಅದಕ್ಕೆ ಅವ್ರ ಸ್ಕಿನ್ ಮೇಲೆ ಯಾವುದೇ ರೀತಿಯಾದಂತ ಸ್ಕಿನ್ ಬ್ರೇಕ್ಔಟ್ಸ್ ಇರ್ಲಿಲ್ಲ, ಪಿಂಪಲ್ಸ್ ಇರ್ಲಿಲ್ಲ, ಪಿಂಪಲ್ ಮಾರ್ಕ್ಸ್, ಆಕ್ನಿ ಮಾರ್ಕ್ಸ್, ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಸ್ ಅವ್ರ ಸ್ಕಿನ್ ಮೇಲೆ ಇರ್ಲೇ ಇಲ್ಲ. ಅವ್ರ ಸ್ಕಿನ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅಷ್ಟು ಏಜ್ ಆದ್ರು 70, 80 ಏಜ್ ಆದ್ರೂ ಅವರು ಅಷ್ಟು ಏಜ್ ಆದವ್ರ ಹಾಗೆ ಕಾಣಿಸ್ತಿರ್ಲಿಲ್ಲ. ಈಗ 50, 40 ಏಜಿಗೆನೆ 70, 80 ವರ್ಷದವ್ರ ಹಾಗೆ ಕಾಣಿಸ್ತಾರೆ. ಶೇವಿಂಗ್ ಕ್ರೀಮು, ಆ ಕ್ರೀಮು, ಈ ಕ್ರೀಮು ಅಂತ ಬಂದು ಈ ಕಲ್ಲು ಮಾಯ ಆಗೋಗಿದೆ ಅಷ್ಟೇ. ನಾನು ಎಷ್ಟು ಅವರನ್ನ ನೋಡಿದೀನೋ ದೇ ಹ್ಯಾವ್ ವಂಡರ್ಫುಲ್ ಸ್ಕಿನ್. ಅಷ್ಟೇ ಅಲ್ಲ, ಶೇವ್ ಮಾಡುವಾಗ ಆಗಿರುವಂತ ಮೈಲ್ಡ್ ಕಟ್ಸ್ ಅನ್ನ ಕೂಡ ಪೇರ್ ಮಾಡುತ್ತೆ. ಈಸ್ ದಟ್ ಮ್ಯಾಜಿಕಲ್ ಸ್ಟೋನ್ ಫಾರ್ ಸ್ಕಿನ್. ಫಸ್ಟ್ ರೆಮಿಡಿ ಅನ್ವಾಂಟೆಡ್ ಫೇಶಿಯಲ್ ಹೇರ್. ಅನ್ವಾಂಟೆಡ್ ಫೇಶಿಯಲ್ ಹೇರ್ ಇದ್ರೆ ನಿಮ್ಮ ಸ್ಕಿನ್ ಸ್ಮೂತ್ ಅಂಡ್ ನೈಸ್ ಆಗಿ ಕಾಣಿಸಲ್ಲ. ಶೇವ್ ಮಾಡೋದಕ್ಕಾಗ್ಲಿ ವ್ಯಾಕ್ಸಿನ್ ಮಾಡೋದಕ್ಕಾಗ್ಲಿ ಇಷ್ಟ ಇಲ್ಲ ಅಂದ್ರೆ ಈ ಕಲ್ಲನ್ನ ನೀವು ನಿಮ್ಮ ಸ್ಕಿನ್ ಕೇರ್ ಅಲ್ಲಿ ಅಳವಡಿಸ್ಕೊಳ್ಬಹುದು. ಈ ಕಲ್ಲನ್ನ ಒದ್ದೆ ಮಾಡಿ ಆಮೇಲೆ ನಿಮ್ಮ ಫೇಸ್ ಅನ್ನ ಕೂಡ ಒದ್ದೆ ಮಾಡಿ ನಿಮ್ಮ ಸ್ಕಿನ್ ಮೇಲೆ ಎಲ್ಲಿ ನಿಮಗೆ ಫೇಶಿಯಲ್ ಹೇರ್ ಬೇಡ, ಅನ್ವಾಂಟೆಡ್ ಫೇಶಿಯಲ್ ಹೇರ್ ಇರುತ್ತೋ ಅಲ್ಲಿ ಇದನ್ನ ನೀವು ನಿಧಾನವಾಗಿ 10 to 15 ಟೈಮ್ಸ್ ರಬ್ ಮಾಡಿ. ಸ್ಲೋಲಿ ರಬ್ ಮಾಡಿ ಗ್ರ್ಯಾಜುಲಿ ನಿಮ್ಮ ಫೇಶಿಯಲ್ ಹೇರ್ ಗ್ರೋತ್ ಡಿಕ್ರೀಸ್ ಆಗ್ತಾ ಬರುತ್ತೆ. ವಿತಿನ್ ಫ್ಯೂ ವೀಕ್ಸ್ ಅಲ್ಲೇ ನೀವು ನೋಟಿಸ್ ಮಾಡ್ತೀರಾ ನಿಮ್ಮ ಹೇರ್ಸ್, ಫೇಶಿಯಲ್ ಹೇರ್ಸ್ ಥಿನ್ ಆಗ್ತಾ ಇದೆ, ಉದ್ರನೂ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ನೋಟಿಸ್ ಮಾಡ್ತೀರಾ. ಇದನ್ನ ವೀಕ್ಲಿ 2 ಟೈಮ್ಸ್ ಹಚ್ಕೋಬೇಕು. ಸೆಕೆಂಡ್ ಫಾರ್ ನಿಮ್ಮ ಸ್ಕಿನ್ ಮೇಲೆ ಬಂಪ್ಸ್ ಆಗಿರ್ಲಿ, ಸಣ್ಣ ಸಣ್ಣ ಬಂಪ್ಸ್, ಪಿಂಪಲ್ಸ್, ಆಕ್ನಿ, ಈ ಕಾರಣದಿಂದಾನು ನಿಮ್ಮ ಸ್ಕಿನ್ ಕ್ಲಿಯರ್ ಆಗಿ ಕಾಣಿಸಲ್ಲ. ಇದರಿಂದ ನಿಮ್ಮ ಯೂತ್ಫುಲ್ನೆಸ್ ಹೊರಗಡೆ ಬರಲ್ಲ. ಇದನ್ನ ಫಿಕ್ಸ್ ಮಾಡಬೇಕು ಅಂದ್ರೆ ಒಂದು ರಬ್ಬಿಂಗ್ ಸ್ಟೋನ್ ಮೇಲೆ ರೋಸ್ ವಾಟರ್ ಹಾಕಿ ಈ ಕಲ್ಲನ್ನ ತೇದು ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಬರುತ್ತೆ. 15 ರಿಂದ 20 ಸರ್ತಿ ತೇದ್ ಬಿಟ್ಟು ಇದನ್ನ ನೀವು ಎಲ್ಲೆಲ್ಲಿ ನಿಮ್ಮ ಪಿಂಪಲ್ ಮಾರ್ಕ್ಸ್ ಆಗಿರ್ಲಿ, ಆಕ್ನಿ ಮಾರ್ಕ್ಸ್, ಬಂಪ್ಸ್, ಎಲ್ಲೆಲ್ಲಿ ಸಣ್ಣ ಸಣ್ಣ ಬಂಪ್ಸ್ ಆಗಿರ್ತದಲ್ಲ ಅದ್ರ ಮೇಲೆ ಅಪ್ಲೈ ಮಾಡಿ. ಜಾಸ್ತಿ ಹೊತ್ತು ಬಿಡೋ ಹಾಗಿಲ್ಲ, 1 ರಿಂದ 2 ನಿಮಿಷ ಅಷ್ಟೇ ಬಿಡಬೇಕು. ಜಾಸ್ತಿ ಹೊತ್ತು ಬಿಟ್ಟ ತಕ್ಷಣ ನಿಮ್ಮ ಸ್ಕಿನ್ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. 1 ರಿಂದ 2 ನಿಮಿಷ ಆದ್ಮೇಲೆ ನೀವು ನಾರ್ಮಲ್ ವಾಟರ್ ನಿಂದ ಫೇಸ್ ಅನ್ನ ವಾಶ್ ಮಾಡ್ಕೊಳ್ಬಹುದು. ಈ ಕಲ್ಲಿಂದ ನಿಮ್ಮ ಸ್ಕಿನ್ ಆಯಿಲ್ ಪ್ರೊಡಕ್ಷನ್ ರೆಡ್ಯೂಸ್ ಆಗತ್ತೆ. ನಿಮ್ಮ ಸ್ಕಿನ್ ಮೇಲೆ ಪದೇ ಪದೇ ಪಿಂಪಲ್ಸ್, ಆಕ್ನಿ ಆಗ್ತಿದ್ರೆ ಆ ಪ್ರಾಬ್ಲಮ್ ನಿಂದ ನೀವು ಮುಕ್ತಿ ಪಡ್ಕೊಳ್ಬಹುದು. ಥರ್ಡ್, ಅನ್ಇವನ್ ಸ್ಕಿನ್ ಟೋನ್, ಓಪನ್ ಪೋರ್ಸ್. ನಿಮ್ಮ ನೋಡ್ತಿದ್ದಂಗೆನೆ ತುಂಬಾ ಏಜ್ ಆದವ್ರ ಹಾಗೆ ಕಾಣಿಸ್ತೀರಾ ಅಂತ ಹೇಳ್ತಾರೆ. ಸ್ಪೆಷಲಿ ಅವ್ರಿಗೆ ಈ ಕಲ್ಲು ಮ್ಯಾಜಿಕ್ ಗಿಂತ ಕಡಿಮೆ ಅಲ್ಲ.
ಈ ಸ್ವಲ್ಪ ಅಪ್ಲಿಕೇಶನ್ ಅಲ್ಲೇ ನಿಮ್ಗೆ ವಿಸಿಬಲ್ ಆಗಿ ಕಾಣಿಸತ್ತೆ. ನೀವೇ ಬಂದು ಕೇಳ್ತೀರಾ, ಯಾಕೆ ಇಷ್ಟು ದಿನ ಈ ರೆಮಿಡಿಯನ್ನ ಹೇಳ್ಕೊಟ್ಟಿಲ್ಲ ನೀವು ಅಂತ. ಇದು ಎಂತ ಮ್ಯಾಜಿಕ್ ಅನ್ನ ತೋರಿಸ್ಕೊಟ್ಟಿದ್ದೀರಾ ನೀವು. ಬರೀ 10 ರೂಪಾಯಿ ಅಲ್ಲ, ಏಕ್ದಮ್ ಬೇಬಿ ಸಾಫ್ಟ್ ಸ್ಕಿನ್ ಆಗ್ಬಿಡತ್ತೆ. ಒಂದು ರಬ್ಬಿಂಗ್ ಸ್ಟೋನ್ ಮೇಲೆ ರೋಸ್ ವಾಟರ್ ಅನ್ನ ಹಾಕಿ 10 to 15 ಟೈಮ್ಸ್ ಇದೇ ಕಲನ ಮತ್ತೆ ತೇರಿ 1 ಟೀ ಸ್ಪೂನ್ ಮುಲೇಟಿ ಪೌಡರ್, ಜೇಷ್ಟ ಮಧು ಪೌಡರ್ ಅನ್ನ ಹಾಕಿ ಗಿವ್ ಇಟ್ ಅ ಗುಡ್ ಮಿಕ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಲೇಪವನ್ನ ನೀವು ಆಲ್ ಓವರ್ ನಿಮ್ಮ ಫೇಸ್ನ ಎಲ್ಲ ಕಡೆನೂ ಹಚ್ಕೊಳ್ಬೋದು. ಇಲ್ಲಾಂದ್ರೆ ನಿಮಗೆ ಎಲ್ಲೆಲ್ಲಿ ಓಪನ್ ಪೋರ್ಸ್ನ ಪ್ರಾಬ್ಲಮ್ ಇರುತ್ತಲ್ಲ, ಫೋರ್ಹೆಡ್, ನೋಸ್ ಹತ್ರ, ಇಲ್ಲಿ ಚೀಕ್ಸ್ ಹತ್ರ, ಎಲ್ಲೆಲ್ಲಿ ನಿಮಗೆ ಓಪನ್ ಪೋರ್ಸ್ನ ಪ್ರಾಬ್ಲಮ್ ಇದೆಯೋ ಅಲ್ಲಲ್ಲಿ ಬೇಕಾದ್ರೂ ಹಚ್ಕೊಳ್ಬೋದು. ಆಲ್ ಓವರ್ ಫೇಸ್ ಮೇಲೆ ಹಚ್ಕೊಳ್ಳೋದ್ರಿಂದ ಇನ್ನೂ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಿಮ್ಮ ಸ್ಕಿನ್ ಮೇಲಿನ ಡಿಸ್ಕಲರೇಷನ್ ದೂರ ಆಗುತ್ತೆ, ಏಜಿಂಗ್ ಅನ್ನ ಪ್ರಿವೆಂಟ್ ಮಾಡುತ್ತೆ. ಸ್ಯಾಗಿಂಗ್ ಸ್ಕಿನ್ ಇದ್ರೆ ಅದನ್ನ ಕೂಡ ಇದು ಏಕ್ದಮ್ ಫಿಕ್ಸ್ ಮಾಡುತ್ತೆ. ಸ್ಕಿನ್ ಮೇಲಿನ ಹೈಪರ್ ಪಿಗ್ಮೆಂಟೇಷನ್ ಆಗಿರಲಿ, ಪಿಗ್ಮೆಂಟೇಷನ್, ಮೆಲಾಸ್ಮಾ, ಪಿಂಪಲ್ ಮಾರ್ಕ್ಸ್, ಆಕ್ನಿ ಮಾರ್ಕ್ಸ್, ಹೀಗೆ ಎಲ್ಲ ಪ್ರಾಬ್ಲಮ್ಸನ್ನ ಅಡ್ರೆಸ್ ಮಾಡೋದಲ್ಲದೆ ಅದನ್ನ ಫಿಕ್ಸ್ ಮಾಡುವಂಥ ಕ್ಷಮತೆಯನ್ನ ಹೊಂದಿದೆ. ಇದನ್ನ ಅಪ್ಲೈ ಮಾಡಿದಾದ್ಮೇಲೆ 10 ರಿಂದ 15 ನಿಮಿಷ ಬಿಟ್ಟು ನಾರ್ಮಲ್ ವಾಟರಿಂದ ನೀವು ಫೇಸನ್ನು ವಾಶ್ ಮಾಡ್ಕೊಳ್ಬೋದು. ಯು ಹ್ಯಾವ್ ಯುವರ್ ಫ್ಲಾಲೆಸ್ ಸ್ಕಿನ್ ವಿದಿನ್ 15 ಮಿನಿಟ್ಸ್. ಇದಾದ್ಮೇಲೆ ಫೇಸನ್ನು ಪ್ಯಾಟ್ ಡ್ರೈ ಮಾಡಿಕೊಂಡು ಪ್ರಾಪರ್ ಆಗಿ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡಿ. ಇದನ್ನು ಕೂಡ ಅಷ್ಟೇ ವಾರಕ್ಕೆ 2 ಸರ್ತಿ ಮಾಡಬೇಕು. ಕರೆಕ್ಟಾಗಿ 8 ರಿಂದ 10 ಅಪ್ಲಿಕೇಶನಲ್ಲೇ ನಿಮಗೆ ವಿಸಿಬಲ್ ಆಗಿ ರಿಸಲ್ಟ್ ಗೊತ್ತಾಗುತ್ತೆ. ಕೆಲವರಿಗೆ ಬೇಗ ರಿಸಲ್ಟ್ ಸಿಗ್ಬೋದು, ಕೆಲವರಿಗೆ ಲೇಟಾಗಿ ಸಿಗ್ಬೋದು. ಬಟ್ ಕನ್ಸಿಸ್ಟೆನ್ಸಿಲಿ ಯೂಸ್ ಮಾಡಿ. ಬಿ ಪೇಷಂಟ್, ಬಿ ಪಾಸಿಟಿವ್. ನೀವು 1000 ರೂಪಾಯಿ ದುಡ್ಡು ಕೊಟ್ಟು ಸೀರಮ್ಸು, ಕ್ರೀಮ್ಸನ್ನು ತೊಗೊಂಡು ಬಂದ್ರೂ ವೇಟ್ ಮಾಡ್ತೀರಾ ತಾನೆ. ಅದ್ರ ಒಳಗಡೆನೂ ನಿಮಗೆ 3 ತಿಂಗಳು, 4 ತಿಂಗಳು ಹಿಂಗೆ ಟೈಮ್ ಹೇಳಿರ್ತಾರೆ. ಅಷ್ಟು ದಿನ ಆದ್ಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಓವರ್ ನೈಟಲ್ಲಿ ಏನಾರ ಕಡಿಮೆ ಆಗುತ್ತಾ? ಇಲ್ಲ ತಾನೆ. ಹಾಗೆ ನ್ಯಾಚುರಲ್ ರೆಮಿಡೀಸ್ನು ಅಷ್ಟೇ, ಅದಕ್ಕೆ ಆದಂತ ಒಬ್ಬೊಬ್ರು ಸ್ಕಿನ್ನಿಗೆ ಜಾಸ್ತಿ ಟೈಮ್ ತಗೊಳುತ್ತೆ, ಒಬ್ಬೊಬ್ರು ಸ್ಕಿನ್ನಿಗೆ ಬೇಗನೆ ರಿಸಲ್ಟ್ ಗೊತ್ತಾಗುತ್ತೆ. ಹಾಗಾಗಿ ಕನ್ಸಿಸ್ಟೆನ್ಸಿಲಿ ಯೂಸ್ ಮಾಡಿ. ದೆನ್ ರಿಸಲ್ಟ್ ಬಂದ್ಮೇಲೆ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಇದು ನ್ಯಾಚುರಲ್ ರೆಮಿಡೀಸ್, ತುಂಬಾ ಪೋಟೆಂಟ್ ಅಂಡ್ ಮ್ಯಾಜಿಕಲ್ ರೆಮಿಡೀಸ್. ಇದನ್ನ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಮತ್ತೆ ನೀವು ಆ ಪ್ರಾಬ್ಲಮ್ಸ್ಗಳ ಕಡೆ ಹಿಂತಿರುಗಿ ಸಹ ನೋಡೋದಿಲ್ಲ. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನನ್ನ ಫ್ಯೂಚರ್ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಮೊದಲು ಬಂದು ತಲುಪತ್ತೆ. ಸೊ ಸಿಗ್ತೀನಿ ಮುಂದಿನ ಅಮೇಜಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಫ್ ಯುವರ್ ಬ್ಯೂಟಿಫುಲ್ ಸ್ಕಿನ್. ಬಾಯ್.